ಫ್ರೂಟ್ಸು 5 ಟೈಪು, ಎಲೆ ಅಡಿಕೆ, ಹೂವು, ಬಾಳೆಹಣ್ಣು, ಅರಿಶಿನ ಕುಂಕುಮ. ಅರಿಶಿನ ಕುಂಕುಮ ಸಪ್ರೇಟ್. ಅರಿಶಿನ ಕುಂಕುಮ ಒಂದು ತಟ್ಟೆ, ಅರಿಶಿನ ಕುಂಕುಮ ಅಕ್ಷತೆ ಒಂದು ತಟ್ಟೆ. ಅದು ನಾವೇ ಮಾಡ್ತಿದ್ದೀವಿ. ನೀನೇನೇ ಮಾಡ್ತೀಯಾ? ಅವ್ರ ಅರಿಶಿನ ಕುಂಕುಮ, ಸ್ಯಾರಿ ಮತ್ತೆ ಮೇಕಪ್ಪು, ಪುರಿ ಉಂಡೆ ಏನಿಲ್ಲ ಅಲ್ಲ, ಅದೇನಿಲ್ಲ, ಸಾರಿ ಅದು ನಾನು ಬರ್ಕೊಂಡಿದ್ದೆ. ಸ್ವೀಟ್ಸು ಅಲ್ಲ ತಂದ್ರು ನಮ್ಗೇನು ಬೇಜಾರಿಲ್ಲ, ನಾವು ತಿಂತೀವಿ. ಸ್ಯಾರಿ ಮೇಕಪ್ಪು, ಸ್ವೀಟ್ಸು, ಕೊಬ್ಬರಿ, ಅಚ್ಚಬೆಲ್ಲ, ಕಡಲೆ, 5 ತೆಂಗಿನಕಾಯಿ, 1 2 3 4 5 6 7 8 9 10 ಆಗೋಯ್ತು. ಕೊಬ್ಬರಿನ ಕೊಬ್ಬರಿ ಆಯ್ತು. ಅದೆರಡು ಸಪ್ರೇಟೇನೆ. ಟೋಟಲ್ 10 ಆಗಿದೆ. ಇನ್ನೊಂದು ಪ್ಲೇಟು ಚಕ್ಲಿ ಕೊಡ್ಬೇಡ. ಪುರಿ ಉಂಡೆ, ಅದು ಸಕ್ಕರೆ, ಸ್ವೀಟ್ ಒಂದು ತಟ್ಟೆ ಬರಬೇಕು. ಸ್ವೀಟ್ಸ್ ಒಂದು ತಟ್ಟೆ. ನಾನು ಹೇಳಿದ್ದೀನಿ ಯಾವ ಸಟ್ಟೆ ಏನು ಗೊತ್ತಾ ಆಂಟಿ, ಇದು ಒಂದು ಕೆಲಸ ಮಾಡಿ ಆಂಟಿ, ರಿಂಗನ್ನು ತಗೊಂಡ್ಬಿಡೋಣ, ಎಂಗೇಜ್ಮೆಂಟ್ ಮಾಡ್ಬಿಡೋಣ. ನಾನು ಮಮ್ಮಿಗೆ ಹೇಳ್ದೆ ಆಕ್ಚುಲಿ ಮಾಡಿದ್ಮೇಲೆ ಈ ರಿಂಗ್ ಒಂದೇ ಬಾಕಿ ಇರೋದು. ಏನ್ ಆಗಲ್ಲ ಕಣೆ, ಅದ್ರಲ್ಲಿ ಏನೇ ಇದೆ. ಇವಾಗ ಆಕ್ಚುಲಿ ಇದೆಲ್ಲ ಮಾಡ್ತಿದ್ರೆ ಎಂಗೇಜ್ಮೆಂಟ್ ತರಾನೇ ಅನ್ನಿಸ್ತದೆ. ಎಂಗೇಜ್ಮೆಂಟ್ ಅಂತ ಏನ್ ಹೇಳಿ, ಎಂಗೇಜ್ಮೆಂಟ್ ಇಸ್ ಜಸ್ಟ್ ರಿಂಗ್ ಬದಲಾಯಿಸೋದು. ಅದಕ್ಕೆ ಮುಂಚೆ ಮಾಡೋ ಶಾಸ್ತ್ರನೇ ಹೂ ಮುಡ್ಸೋ ಶಾಸ್ತ್ರ. ಹೌದಾ? ಹತ್ತಾಗೋಯ್ತು, ಇನ್ನೊಂದು ಹೇಳ್ಬಿಡಿ. ಇಲ್ಲ ಒಂದು ಕಮ್ಮಿ ಮಾಡಿ, ನನಗೆ ಒಂದು ಕೆಲಸ ಮಾಡೋಣ ಇರಿ. ಹೂವು ಮತ್ತೆ ಅರಿಶಿನ ಕುಂಕುಮ, ಹೂವು 2 ಒಟ್ಟಿಗೆ ಇಟ್ಬಿಡ್ತೀನಿ. 9 ಆಗುತ್ತೆ ಕರೆಕ್ಟ್. ಅಕ್ಕ, ಅರಿಶಿನ ಕುಂಕುಮಕ್ಕೆ 1 ತಟ್ಟೆ ಬೇಡ, ಏನ್ ಇಷ್ಟಿಷ್ಟು ಹಿಂಗ್ ತರ್ತೀಯಾ? ಸ್ವಲ್ಪ ಸ್ವಲ್ಪ ತಂದ್ರೆ ಸಾಕು ಶಾಸ್ತ್ರಕ್ಕೆ. ಯಾರು ಏನು ಎಕ್ಸ್ಟ್ರಾ ಹೇಳ್ತಾಳೆ ಬಿಟ್ರೆ ಮನೆ ರೇಷನ್ ಹೇಳ್ತಾರೆ. ಹಾಯ್, ಓ ನಂದು ಮೆಹಂದಿ ಬಾರೆ. ನಂದು ಮೆಹಂದಿ ನೋಡಿ ಗೈಸ್. ಬನ್ನಿ ಮೋಹನ್ ಅವರೇ. ಓಹೋ, ಹಾಯ್ ಹಾಯ್, ಬನ್ನಿ, ವೆಲ್ಕಮ್. ಹೇಗಿದ್ದೀರಾ? ಸೂಪರ್. ಹೇಗಿತ್ತು ಶಾಪಿಂಗ್? ಬನ್ನಿ ಫಸ್ಟ್ ಒಳಗೆ ಬನ್ನಿ. ಅಲ್ಲೇ ಇಟ್ಬಿಡಿ ಸರ್. ತೋರ್ಸು ಮೆಹಂದಿ. ಗಮ್ ಅಂತ ಐತೆ. ಇದು ಮೋಹನ್ ಹೆಸರು ವಿಸಿಬಲ್ ಆಗಿ ಇರಬಾರ್ದು ಕಣೆ, ಅದನ್ನ ಹೈಡ್ ಮಾಡ್ಬೇಕು. ಇನ್ನೊಂದು ಈ ಕೈ ಸರ್ಪ್ರೈಸ್ ಇದೆ ನೋಡಿ, ಕಂಡಿದ್ದೀವಿ ನೋಡಿ. ನನ್ನ ಹೆಸರು ಇದೆಯಾ? ಇಲ್ಲ. ಲಕ್ಷು, ಶ್ರೇಯಾಂಶ್, ಲಕ್ಷು, ಪದ್ಮಪ್ರಕಾಶ್, ಶ್ರೇಯಾಂಶ್, ದಕ್ಷಿವ್, ಪದ್ಮಪ್ರಕಾಶ್, ಸುಪ್ರಿಯಾ. ಅಕ್ಕನಿಗೆ ಅಲ್ಲಾಕ್ಬಿಟ್ಲು ಗೈಸ್. ನೋಡಿ ಗೈಸ್, ನನ್ನ ತಂಗಿ ಮದ್ವೆಗಿಂತ ಮುಂಚೆನೆ ಚೇಂಜ್ ಆಗ್ಬಿಟ್ಲು. ಅವರು ಆಗೋ ಯಜಮಾನ್ರ ಹೆಸರು ಫುಲ್ ಹಿಂಗ್ ಬರ್ದವಳೆ. ಅವ್ರ ಅಕ್ಕ ತಂಗಿ ಇಲ್ಲ, ಸುಮ್ಮನೆ ಜೋಕ್ ಮಾಡ್ದೆ. ಥ್ಯಾಂಕ್ ಯು. ತಗೊಂಡ್ರಾ ಫೈನಲಿ? ತಗೊಂಡ್ರಾ? ಯೂನಿಕ್ ತಗೊಂಡ್ವಿ. ಇದು ಅವ್ನ ಬಟ್ಟೆ. ಇದು ದಿವ್ಯಾ ಜಸ್ಟ್ ನಾವು ಆಚೆ ಇದು ಗಿಫ್ಟ್ ರಿಸೀವ್ ಮಾಡಿದ್ವಿ. ಏನ್ ಗಿಫ್ಟ್ ಗೊತ್ತಿಲ್ಲ ದಿವ್ಯಾ. ಏನದು? ಏನದು? ಗೈಸ್, ನನ್ನ ತಂಗಿ ನೋಡಿ ಗೈಸ್, ಇದೇನೇ ತಂದಿದ್ಯಾ ನಮಗೋಸ್ಕರ? ಹೌದಾ? ಇದೆಲ್ಲ ಯಾವಾಗಪ್ಪ? ನಮ್ಗೆಲ್ಲ ಹತ್ರ ಫ್ರೆಂಡ್ಸ್ ಸಿಗತ್ತೆ ಇಲ್ವಲ್ಲ? ಎತ್ಕೊಂಡ್ಬರಕ್ ಆಗಲ್ಲ. ಅವಳು 50-50 ಡೌಟ್ ಇದೆ. ಬಂದ್ರೆ ಪಾಪು ಬರ್ತಾ ಇರ್ತಲ್ಲ, ಎತ್ಕೊಂಡ್ಬರಕ್ ಆಗಲ್ಲ ಸಾಮಾನು ಅಂತ ಫಸ್ಟೇ ಕಳಿಸ್ಬಿಟ್ಟು ಅದಕ್ಕೆ ಲೇಟ್ ಆಯ್ತಾ? ಇದೇನೇ ಓಪನ್ ಮಾಡಿ ನಾವು ನೋಡದ? ಬನ್ನಿ ಎಲ್ಲರೂ ಕುತ್ಕೊಂಡು ಓಪನ್ ಮಾಡೋಣ. ಸೂಪರ್ ಬಟ್ಟೆ. ಯಾವುದು? 2 ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ. ಈ ಬಟ್ಟೆ ಈ ಕಲರ್ ಅಲ್ಲ, ತೆಗಿ ಆಚೆ. ಇರ್ಲಿ ಬಿಡು, ನಾಳೆ ಸರ್ಪ್ರೈಸಿಂಗ್ ಆಗಿರ್ಲಿ. ತೆಗಿಬಿಡ, ನಾಳೆ ಸರ್ಪ್ರೈಸಿಂಗ್ ಆಗಿ ನಮಗೂ ಸರ್ಪ್ರೈಸಿಂಗ್ ಆಗಿರ್ಲಿ. ಸಕದ ಗಮ್ ಅಂತ ಐತೆ. ಇನ್ನೊಂಚೂರು ಉದ್ದಕ್ಕೆ ಬಿಡಿಸುವ ಇಲ್ಲಿ ತನಕ. ಅಕ್ಕ ಹೇಳಿದ್ರೆ ಇಷ್ಟು ಬಿಡಿಸ್ಕೊ ಬಂದಿದ್ದೀನಿ. ಮಂಡಲ್ ಹಾಕೊಂಡು ಮಂಡಲ್ ಹಾಕಿಸ್ಕೊಂಡು. ನೀವು ಯಾವ್ದು ಬರ್ಸಿದ್ರ ಕೈಗೆ? ಬರ್ಸ್ತಾ ಇದ್ವಿ. ಸುಮ್ಮನೆ ಒಂದು ಇರ್ಲಿ ಪರವಾಗಿ.
ನಾಳೆ ಬೆಳಿಗ್ಗೆ ನೀನೇ ಹಾಕ್ಬಿಡು ಕೈ ಮೇಲೆ. ಏ ಲಡ್ಡು ಅವ್ರು ಓಪನ್ ಆದ್ರೂ ಮಾಡ್ಲಿ ಇರೋ ಹರ್ಗಿರ್ತೇನು. ಮಮ್ಮಿ ಮೋಹನ್ ಹಾಕೊಂಡಿರೋ ಶರ್ಟ್ ಯಾರ ತರ ಇದೆ ಹೇಳು. ಹಾ ಹಿಂಗೆ ಸ್ಯಾಟಿನ್ ಸಾಫ್ಟ್ ಆಗಿದೆ. ನಮ್ಮ ಬೀಗ್ರುಟ್ಟಿಗೆ ತಗೊಂಡಿದ್ರು ಈ ಶರ್ಟ್ ಅಲ್ವಾ. ಅವ್ರಕ್ಕೆ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಗೊತ್ತಾ. ನಾಳೆ ಸರ್ಪ್ರೈಸ್. ನಿನಗೆ ಸರ್ಪ್ರೈಸ್ ಇರ್ಬೇಕಂತ ನಮಗಲ್ಲ. ಕಳ್ಸಿದ್ರಾ ಹಿಂಗ್ ಮಾಡಿದೀನಿ ಅಂತ ನಾನು ಫೋಟೋನೇ ನೋಡ್ಬಿಟ್ಟೆ. ಬಂದ್ರಲ್ಲ ಗೆಸ್ಟ್ ಎಲ್ಲ ಬಂದ್ರ ಮನೆಗೆ ನಾಳೆ ಬರ್ತಾರ. ಹೌದಾ. ಆಂಟಿ ಎಷ್ಟು ಗಂಟೆಗೆ ಬರ್ಬೇಕು ನಾಳೆ? ನನಗೆ ನಾಳೆ 11 ಗಂಟೆಯಿಂದ 1:30 ಗಂಟೆ ಯಾವಾಗ ಬೇಕಾದ್ರೆ ಒಂದು ನಾನು ಫೋನ್ ಮಾಡೋಣ ಅಂತ ಮಕ್ಕಳೇ ಒಂದು 10 ಗಂಟೆಗೆ ಮನೆ ಬಿಟ್ಟರೆ ಒಂದು 11 ಗಂಟೆಗೆ ಅಷ್ಟೇ ಫೋನ್ ಮಾಡಿ ಹೇಳ್ಬಿಡು ಅಂಕಲ್. ಹೊರಬೇಕು ಅಂತ ಟ್ರಾಫಿಕ್ ಆಗುತ್ತೆ. ಎಷ್ಟು ಬೇಗ ಬರ್ತೀರಾ ಅಷ್ಟು ಒಳ್ಳೇದು. ತುಂಬ ಲೇಟ್ ಮಾಡಿದ್ರೆ ಆಮೇಲೆ 1:30 ಕೂರಿಸ್ಬೇಕಾಗುತ್ತೆ. ಆಮೇಲೆ ಊಟಕ್ಕೆ ಲೇಟ್ ಆಗುತ್ತೆ. ಮೋ ನಂಗೆ ಪಕ್ಕಾ ಗೊತ್ತು ನೀವು ಲೇಟಾಗಿ ಬರ್ತೀರಾ. ದಯವಿಟ್ಟು ಲೇಟಾಗಿ ಬರಬೇಡಿ ಪ್ಲೀಸ್. ನಾನು ಸೀರಿಯಸ್ ಆಗಿ ಲಾಸ್ಟ್ ಟೈಮು ಹಿಂಗೆ ಮಾಡಿದಾಳೆ ಇವಳು. ನನಗೆ ಭಯ ಆಗ್ತಾ ಇಲ್ಲ, ಇವಳು ಜಾಸ್ತಿ ಭಯ ಆಗ್ತಾ ಇರೋದು. ನನ್ನ ಮದ್ವೆ ಅಂತ ಅನ್ಕೊಂಡ್ರೆ ಏನು ಮಾಡಿಸಿಲ್ಲ, ಏನು ಮಾಡಿಸೇ ಇಲ್ಲ. ಮದ್ವೆ ಹೆಣ್ಣಿನ ಕಳೆ ಬೆಳಗ್ಗೆಯಿಂದ ಧೂಳ ಸುತ್ತಿದ್ದೀನಲ್ಲ ಅದೇ. ಓಕೆ ಗೈಸ್, ಸೊ ಇವಾಗ ನಮ್ಮ ಜೊತೆ ನಮ್ಮ ನಂದು ಇದ್ದಳೆ. ಹಾಯ್ ನಂದು, ವಾಟ್ಸ್ಆಪ್. ಹಲೋ ಹಲೋ ಹಲೋ, ಎಲ್ರು ಹೇಗಿದ್ದೀರಾ? ಎಲ್ರದ್ದು ಬಿಡು, ನೀನ್ ಹೇಗಿದ್ಯಾ ಅಂತ ಹೇಳು ಫಸ್ಟ್. ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ನೋಡಿ ನನ್ನ ಮೆಹಂದಿ. ಹೆಂಗ್ ಅನ್ಸ್ತೈತೆ? ನನ್ಗೆ ಒಂಥರ ಎಕ್ಸೈಟ್ಮೆಂಟ್ ಅನ್ಸ್ತಾ ಇದೆ. ಮದ್ವೆಕ್ಕಿಂತ ಜಾಸ್ತಿ ಏನೋ ಏನ್ ಗೈಸ್ ಏನ್ ಗೊತ್ತಾ, ನಮ್ ನಂದು ಬಾರಮ್ಮಿ, ನಮ್ಮಮ್ಮಿ ಅಳ್ಬೇಡ ನಮ್ಮಿ. ಖುಷಿ ಅಲ್ವಾ ಮಗಳು ಮದ್ವೆ ಆಗುತ್ತೆ ಅನ್ನೋದು ಖುಷಿ. ಮಮ್ಮಿ ಹೆಣ್ಮಕ್ಳು ಮದ್ವೆ ಆಗುತ್ತೆ ಅಂತ ಅಪ್ಪ ಅಮ್ಮಂಗೆ ಖುಷಿ ಆಗುತ್ತೆ ಅಥವಾ ಒಂದ್ ಜವಾಬ್ದಾರಿ ಹೋಯ್ತಲ್ಲ ಅಂತ ಅದೊಂದು ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಾ? ಅದಿರುತ್ತೆ. ಒಂದು ಹೇಳು. ಓಕೆ ಗೈಸ್, ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಮ ಮದುವೆ ಹೆಣ್ಣು, ನಮ್ಮ ಅಮ್ಮ, ನಮ್ಮ ಅಕ್ಕ ಹಾಗೂ ನನ್ನ ಮಗ ಕಣ್ಮಡಿ ಎಲ್ಲರೂ ಕೂತಿದೀವಿ. ಸೊ ಏನಪ್ಪಾ ಅಂತ ಅಂದ್ರೆ, ನಂದು ನಾಳೆ ಯಾವ ಸೀರೆ ಹಾಕೋತಿದ್ಯಾ, ಹೆಂಗ್ ಅನ್ಸ್ತೈತೆ, ನಮ್ಮ ಅಮ್ಮಂಗ್ ಹೆಂಗ್ ಅನ್ಸ್ತೈತೆ, ನಮ್ಮ ಅಕ್ಕಂಗ್ ಹೆಂಗ್ ಅನ್ಸ್ತೈತೆ? ಎಲ್ರಿಗೂ ಖುಷಿ ಐತೆ. ಎಲ್ರಿಗೂ ಖುಷಿ, ಎಕ್ಸೈಟ್ಮೆಂಟ್, ಆಮೇಲೆ ಟಯರ್ಡ್ನೆಸ್, ಎಲ್ಲ ಮಿಕ್ಸ್ಡ್, ಎಲ್ಲಾ ತರದ ಫೀಲಿಂಗ್ಸ್ ಬರ್ತಾ ಇದೆ. ಮಮ್ಮಿ ನನಗೆ ಅವಾಗ್ಲೂ ಒಂದು ಪ್ರಶ್ನೆ ಕೇಳಿದೆ. ಮಮ್ಮಿ ನಿಂಗೆ ಜಾಸ್ತಿ ಖುಷಿ ಆಗ್ತಾ ಇತ್ತಾ ಮಗಳು ಮದ್ವೆ ಆಗ್ತಿದೆ ಅಂತ, ಅಥವಾ ಇನ್ನೇನ್ ಕೊನೆ ಮಗಳದು ಮದ್ವೆ ಆಯ್ತು, ನಮ್ ಜವಾಬ್ದಾರಿ ಕಳೀತು ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇತ್ತಾ? ಏನ್ ಅನ್ಸ್ತೈತೆ ಹೇಳು ಅಂತ. ಖುಷಿ ಆಯ್ತು. ನಿಜ ಹೇಳು, ಏನು ಎರಡರಲ್ಲಿ ಒಂದು ಹೇಳ್ಬೇಕು. ಖುಷಿ ಆಯ್ತೈತೆ. ಖುಷಿ ಆಗ್ತೈತೆ ಅಂತ ನೆಮ್ಮದಿ ಅನಿಸ್ತೈತೆ. ಹಾಗಾದ್ರೆ ಎರಡು ಹೆಣ್ಮಕ್ಳು ಮದುವೆ ಮಾಡಿದ್ನಪ್ಪ. ಹೇಳ್ತಾರೆ ನೋಡು, ಗಾದೆ ಹೇಳ್ತಾರಲ್ಲ, ಯಾರು ಹೆಣ್ಮಕ್ಳು ಇಟ್ಕೊಂಡಿರ್ತಾರೆ ಅವ್ರ ಬಡ್ಡಲ್ಲಿ ಕೆಂಡ ತುಂಬ್ಕೊಂಡಂಗಂತೆ. ಯಪ್ಪ ಮಮ್ಮಿ ಎಂತ ಮಾತಾಡ್ತಿದ್ಯಾ ಮಮ್ಮಿ, ಸುಳ್ಳು ಅಂತ ಕಿವಿ ಇವಾಗ. ಹೇಳಿ ಹೋಗ್ಲಿ ಗಾದೆ ಹಂಗಂತ ಹೇಳ್ತಾರೆ. ಹಂಗೆ ಹೆಣ್ಮಕ್ಳು ಯಾರು ಇಟ್ಕೊಂಡಿರ್ತಾರೆ ಅವ್ರಿಗೆ ಕಷ್ಟ, ಭಯ, ಕಷ್ಟ. ಅಪ್ಪ ಭಯ ಈಗ ನನಗೆ ಎಷ್ಟು ಭಯ ಐತೈತೆ, ನಾವ್ ಹೆಂಗ್ ಮಾಡ್ತೀವೋ ಏನೋ ನಮ್ಗೊಂದು ಗೊತ್ತಾಯ್ತೆ. ಎಷ್ಟ್ ಮಾಡಿದ್ರು ಮುಗಿತಲೂ ಇಲ್ಲ ಕೆಲಸ. ನಾನ್ ಏನ್ ಮಾಡ್ಲಿ? ಇನ್ನೇನು ನಾವು ನಾಳೆ ಫಂಕ್ಷನ್ ಇಟ್ಕೊಂಡು ಇವತ್ ಕೆಲಸ ಮಾಡಿದ್ರೆ ಮುಗಿಯುತ್ತದು. ಬೇರೆ ಕಡೆ ಬಿಸಿ ಇದ್ವಲ್ಲ. ಅದೇ ಬೇರೆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಬಿಸಿ ಇದ್ವಿ ಗೈಸ್. ಬೇರೆ ಕಡೆ ಅಂದ್ರೆ ಮನೆ ಕಡೆ ಮತ್ತೆ ಇನ್ನೊಂದು ಕೆಲವೊಂದು ಇರುತ್ತಲ್ಲ ಪರ್ಸನಲ್ ಸ್ಟಫ್. ಊರಿಂದ ಬಂದಿದ್ ನಾನು. ಹೌದು, ಸ್ವಲ್ಪ ಕೆಲಸ, ಮಕ್ಳು ಇಟ್ಕೊಂಡು, ಮಕ್ಳು ಎಕ್ಸಾಮು. ನೀನ್ ಹೇಳೆ. ನನಗೆ ಮಮ್ಮಿ ಡೈಲಾಗ್ ನೆನಪಿಸ್ಕೊಂಡ್ರೆ ಮಡ್ಲಲ್ಲಿ ಕೆಂಡ ತುಂಬ್ಕೊಂಡಂಗೆ ಅಂದ್ರೆ ಕೆಂಡದೊಳಗೆ ನಿಂತಿ
ನಮ್ಗೆ ಹೆಣ್ಮಕ್ಳು ಎತ್ತಿರೋ ಇದು ಎಕ್ಸ್ಪೀರಿಯನ್ಸ್ ಗಳಿದ್ರೆ ನಮ್ಗೆ ಗಂಡ್ಮಕ್ಳು ಎತ್ತಿರೋ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಮಾಡೇ ಇಲ್ಲ ನಾವು ಸರಿನಾ. ಇನ್ನು ಸ್ಟಾರ್ಟ್ ಮಮ್ಮಿಗೆ ಅದೇ ಹೇಳ್ತಾ ಇದೆ, ಮಮ್ಮಿ ನೀನೇನೋ ನೀನ್ ಫುಲ್ ಮುಗಿಸ್ಬಿಟ್ಟೆ, ನಾವ್ ಇನ್ನು ಸ್ಟಾರ್ಟೇ ಮಾಡಿಲ್ಲ ಮಮ್ಮಿ, ನೀನ್ ಮಾಡ್ತಿದ್ಯಾ, ನಾವೇನ್ ಮಾಡೋದು. ಅದು ಹೆಣ್ಮಕ್ಳದ ಎಕ್ಸ್ಪೀರಿಯನ್ಸ್ ಎಲ್ಲ ಪ್ರತಿಯೊಂದು. ಸೊ ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದೀವಿ, ಬಟ್ ನಿಜ ಹೇಳ್ಬೇಕು ಅಂದ್ರೆ ನಮ್ಗೆ ಹೆಣ್ಮಕ್ಳದ ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ ಆಗಿದೆ. ನಮ್ಮ ಅಮ್ಮನ್ನ ನೋಡಿ ಮತ್ತೆ ನನಗೆ ಅಂತೂ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ. ಯಾಕಂದ್ರೆ ಒಬ್ಳಲ್ಲ ಅಂತ ಹೇಳ್ಬಿಟ್ಟು ಇಬ್ಬಿಬ್ರು ತಂಗಿದಿರು ನನ್ಗೆ. ಸರಿ, ಇವಾಗ ಪಾಯಿಂಟ್ ಬಾ. ಮಾತಾಡ್ತಾಳು ಮದ್ವೆ ನಂದು ಏನ್ ಮದ್ವೆ ನಿಂದಾದ್ರೆ ಪ್ರಿಪರೇಷನ್ ಸ್ಟ್ರೆಸ್ ನಮ್ಗೆ ತಲೆ ಮೇಲೆ ಜಾಸ್ತಿ. ಇಲ್ಲಿ ನಿನ್ ಮದ್ವೆ, ನಿನ್ ಮೊದಲನೇ ಮಗನ್ ಬಾನಿಂತನ, ಎರಡನೇ ಮಗನ್ ಬಾನಿಂತನ, ಅವ್ರದ್ದೆಲ್ಲ ಮಾಡೋದು, ತಿನ್ಸೋದು, ಉಣ್ಸೋದು, ತೊಳೆಯೋದು, ಮಲಗಿಸೋದು ಎಲ್ಲಾನು ಮಾಡಿದಾಳೆ. ನೀನ್ ಜಾಸ್ತಿ ಮಾತಾಡ್ತಾಳ. ನೀನೇನು ನೀನ್ ಫಸ್ಟೇ ಮದ್ವೆ ಆಗ್ಬಿಟ್ಟು ಹೊಟ್ಟೋಗ್ಬಿಟ್ಟೆ, ನೀನ್ ಏನು ಮಾಡಿಲ್ಲ. ಫಸ್ಟ್ ಹೋಗಿಲ್ಲ, ಹೋಗಿ ಮತ್ತೆ ಬಂದು ಹೋಗೋದು ಬರೋದು ಇದನ್ನೇ ಮಾಡ್ತಾ ಇದೀನಿ. ಇವಾಗ್ಲೂ ಅದನ್ನೇ ಮಾಡಿದೀನಿ, ಹೋಗಿ ಮತ್ತೆ ವಾಪಸ್ ಬಂದಿದ್ದೀನಿ. ಓಕೆ ಫೈನ್. ಸೊ ನನಗೆ ಹೇಗೆ ಅನ್ಸಿದೆ ಅಂತ ನಾನು ಹೇಳ್ತೀನಿ. ಒಂಥರ ಎಕ್ಸೈಟ್ಮೆಂಟ್, ಇಮೋಷನ್. ನಾನು ಅವಾಗಲೇ ಲಚ್ಚುಗೆ ಹೇಳಿದಾಗೆ ಫಸ್ಟ್ ಫಂಕ್ಷನ್ ಇರೋದ್ರಿಂದ ಎಲ್ಲರೂ ನನ್ನೇ ನೋಡ್ತಾರೆ, ನಾನೇ ಸ್ವಲ್ಪ ಪ್ಯಾರಡ್ ಇರ್ತೀನಿ. ಅದು ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತೀನಿ. ಸ್ವಲ್ಪ ಅದನ್ನೇ ಸ್ವಲ್ಪ ಶೈನೆಸ್ ಜಾಸ್ತಿ ಇದೆ. ಅಂಡ್ ತುಂಬಾ ಚೆನ್ನಾಗಿ ಪ್ರಿಪರೇಷನ್ಸ್ ನಡೀತಾ ಇದೆ. ಅಕ್ಕ, ಲಚ್ಚು, ಮಮ್ಮಿ ತುಂಬಾ ಎಫರ್ಟ್ ಹಾಕಿದ್ದಾರೆ. ಬೆಳಗ್ಗೆ ಎದ್ದಾಗಿಂದ ಇಲ್ಲಿ ತನಕ ತುಂಬಾ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಸೊ ಈ ಫಸ್ಟ್ ಟೈಮು ನಾನು ಈ ಮನೆ ಏನೇ ಫಂಕ್ಷನ್ ನಡೀತಾ ಇದ್ರೆ ನಾನು ಈ ಫಸ್ಟ್ ಟೈಮ್ ನಾನು ಎಫರ್ಟ್ ಏನು ಹಾಕ್ತಲೇ ಇರೋದಿಲ್ಲ. ಇಲ್ಲ ಗೈಸ್, ನನ್ನ ತಂಗಿ ಮನೆ ಎಲ್ಲ ಪೇಂಟ್, ಮನೆ ಅಂದ್ರೆ ಹಾಲು ರೂಮ್ ಎಲ್ಲ ಪೇಂಟ್ ಮಾಡೋಳೆ. ಅದನ್ನು ನಮ್ಮ ಮಮ್ಮಿನೇ ಮಾಡಿದ್ದು. ಆಯ್ತು, ಇಬ್ರು ಸೇರ್ಕೊಂಡು ಮಾಡಿರೋದಲ್ವಾ. ಸೊ ನಿಂದು ತುಂಬಾ ಎಫರ್ಟ್ ಇದೆ. ಇನ್ಫ್ಯಾಕ್ಟ್ ನೀನು ತುಂಬಾ ಮಾಡಿದ್ಯಾ. ಹೆಂಗ್ ಅನ್ಸಿದೆ? ಭಯ ಆಗ್ತಾ ಇತ್ತಾ? ಏನು ಆಗ್ತಾ, ನಂಗೆ ಏನು ಆಗ್ತಾ ಇಲ್ಲ. ಬಟ್ ಏನಂದ್ರೆ ಅಯ್ಯೋ ನನ್ ದಿವಸ ಬಂದ್ಬಿಡ್ತಾರ, ಮುಗ್ದೋಗ್ಬಿಡ್ತಲ್ಲ ದಿನ ಅಂತ ಅದೊಂದು ಚಿಂತೆ ಆಗ್ಬಿಟ್ಟೈತೆ. ನನ್ಗೇನ್ ಗೊತ್ತಾ, ನಂಗೊಂದ್ ಸ್ವಲ್ಪ ಅಜೀಬ್ ಅನ್ಸೈತೆ. ಬಿಕಾಸ್ ನಂದುಗ್ ಯಾವತ್ತೂ ಇವೆಲ್ಲ ಮಾಡಿಲ್ವಲ್ಲ. ಅವ್ಳು ಮೆಚ್ಚೋಡೋದ ಇವಳಿಗೆ ಇವೆಲ್ಲ ಮಾಡ್ತಾ ಇದೀವಿ ಆತರ. ಅಜೀಬ್ ಅಂತಾನೆ ನೆಗೆಟಿವ್ ಅಲ್ಲ, ಬಟ್ ಪ್ರೆಷರು ಆಗ್ಲಿ ಈ ತರ ಭಯ ಆಗ್ಲಿ ನನಗಿಲ್ಲ. ನನಗೆ ಆಕ್ಚುಲಿ ಅಷ್ಟು ಬರಲ್ಲ. ನನ್ ಬರೀ ಎಕ್ಸಾಮ್ ಟೈಮ್ಸ್ ಅಲ್ಲಿ ಮಾತ್ರ ಬರ್ತೇನೆ, ಏನಿದ್ರು ಬರಲ್ಲ. ನಮ್ ಲಚ್ಚುಗೆ ಅಪ್ಪ ಲಾಸ್ಟ್ ಟೈಮ್ ಬಂದಾಗ್ಲೂ ಅವಳನ್ನ ಡಾನ್ಸ್ ಅವಳಿಗೆ ಸ್ಟಾಪ್ ಮಾಡ್ಸಕ್ ಆಗಿಲ್ಲ. ನನಗೆ ಭಯ ಆಗ್ತೈತೆ. ಅವಳಿಗೆ ಸುಧಾರ್ಸಕ್ಕೆ ನನಗೆ 2 ನಿಮಿಷ ತಗೋತು. ಅವಳಾದ್ಮೇಲೆ ಆಮೇಲೆ ನನಗೆ ಸ್ವಲ್ಪ ಭಯ ಆಗದ್ ಸ್ಟಾರ್ಟ್ ಆಯ್ತು. ಬಟ್ ಇವತ್ತೇನು ಅನ್ಸ್ತಾ ಇಲ್ಲ. ನೋಡ್ಬೇಕು, ಒಂದ್ 5 ನಿಮಿಷ ಲಚ್ಚುವಿಂದ ದೂರ ಇರ್ತೀನಿ ನಾಳೆ. ನಾನು ಅವ್ರು ಬರ್ಬೇಕಾದ್ರೆ ನಾನು 5 ನಿಮಿಷ ದೂರ ಇರ್ತೀನಿ. ಅಂದ್ರೆ ನನ್ಗೆ ಅದು ಒಂಥರ ಎಕ್ಸೈಟ್ಮೆಂಟ್ ಕಣೆ, ಒಂಥರ ಕ್ಯೂರಿಯಾಸಿಟಿ, ಎಕ್ಸೈಟ್ಮೆಂಟ್ ಆ ರೀತಿ. ನಮಗ್ ತಡ್ಕೊಳಕ್ ಆಗಿಲ್ಲ ಅದು. ಸರಿ ಆಯ್ತು, ಇವಾಗ ಸೀರೆ ತೆಗೀರಿ. ನಂದು ನೀನ್ ನಾಳೆ ಯಾವ ಸೀರೆ ಹಾಕೋತಿಯಾ ತೋರ್ಸು. ನಾನ್ ನಾಳೆ ನನ್ ಸೀರೆ ತೋರಿಸ್ಬಿಡ್ತೀನಿ. ಸೀರೆ ಬಂದು ಇದು ಸೀರೆ ಗೈಸ್ ನಂದು ಓಪನ್ ಬ್ಲೂ ರಾಣಿ ಪಿಂಕ್. ಇದು ರಾಣಿ ಪಿಂಕ್. ರಾಣಿ ಪಿಂಕ್ ಜೊತೆ ಈ ತರ ಎಷ್ಟು ಹೆವಿ ಕಾಣಿಸ್ತಾ ಇದೆ ನೋಡು. ಈ ತರ ಬ್ಲೂ ಕಲರ್ ಕಾಂಬಿನೇಷನ್ ನಿಮ್ಗೆ. ಇದನ್ನ ನಾವು ಪ್ರೀಪೇಡಿಗೆ ಮಾಡಿಸ್ಬೇಕಿದೆ ಗೊತ್ತಾ. ಸೀರೆ ನಾವ್ ಯಾವಾಗ ತಂದಿದ್ದು, ಯಾಕೆ ತಂದಿದ್ದು, ಯಾರಿಗೆ ತಂದಿದ್ದು ಏನೋ ಗೊತ್ತಿಲ್ಲ. ಬಟ್ ಈ ಸೀರೆ ಒಂದು ಎಕ್ಸ್ಟ್ರಾ ಮನೇಲಿ ಇರೋದ್ರಿಂದ ಕೆಲ್ಸಕ್ ಬಂತು. ಬಟ್ ಇದು ಯಾವ ಸೀರೆ ಅಂತಾನೆ ನಂಗೆ ಗೊತ್ತಾಯ್ತು. ಇದು ಐ ಗೆಸ್ ಗೊತ್ತಾ ಈ ಸೀರೆ ಎಕ್ಸ್ಚೇಂಜ್ ಏನಂತ ಸೀರೆ ಅವ್ರು ಎಲ್ಲಾನು ಹಂಗೆ ಮಾಡ್ತಾಳೆ ಗೊತ್ತಾ. ಬಟ್ ಚೆನ್ನಾಗಿದೆ ಸೀರೆ, ಚೆನ್ನಾಗಿ ಕಾಣಿಸುತ್ತೆ, ಅವಳಿಗೆ ಚೆನ್ನಾಗಿ ಕಾಣುತ್ತೆ. ಇರು ಕುಚ್ಚು ತೋರಿಸ್ತೀನಿ ಫಸ್ಟ್. ಕುಚ್ಚು ಸಿಂಪಲ್ ಆಗಿ ಹಾಕ್ಸಿದೀನಿ, ಬೇಬಿ ಕುಚ್ಚು, ಜಾಸ್ತಿ ಗ್ರ್ಯಾಂಡ್ ಬೇಡ ಅಂತ. ಚೆನ್ನಾಗಿದೆ ಸೀರೆ. ಸೀರೆ ತುಂಬಾ ಚೆನ್ನಾಗಿ. ನಾವು ಕೂಡ ಸೀರೆ ನೋಡಿರಲಿಲ್ಲ, ವಿಡಿಯೋ ಕಾಲ್ ಅಲ್ಲಿ ನೋಡಿದ್ವಿ ಅವತ್ತು. ನಾನು 5 ನಿಮಿಷದಲ್ಲಿ ಸೆಲೆಕ್ಟ್ ಆಗಿರುವಂತ ಸೀರೆ ಇದು. ನಮ್ ಕಬೋರ್ಡ್ ಅಲ್ಲಿ ಯಾವ್ದಿತ್ತು ಅದೇ ಹೋಗ್ಬಿಟ್ಟು ತಗೊಂಡು ಹಾಕೊಂಡು ಫಸ್ಟ್ ಟೈಮ್ ಅಲ್ಲೂ ಅಷ್ಟೇನೆ ನಮ್ಮ ಅಮ್ಮ ಮತ್ತೆ ಲಚ್ಚು ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿ ಸೀರೆ. ಆಕ್ಚುಲಿ ನಂದುಗೆ ನನ್ನ ಬ್ಲೌಸ್ ಹೊಲ್ಸ್ಕೊಬೇಡ, ನನ್ನ ಎಂಗೇಜ್ಮೆಂಟ್ ಬ್ಲೌಸ್ ಅಂದ್ರೆ ನಂದು ಪಿಂಕ್ ಕಲರ್ ಸ್ಯಾರಿ ಇದೆ ಅಲ್ವಾ, ಸೊ ಅದಕ್ಕೆ ಅದೇ ಬ್ಲೌಸ್ ಹೊಲ್ಸ್ಕೊಳ್ಳೆ ಅಂತ ಅಂದ್ಬಿಟ್ಟಿದೆ, ಅದೇ ಬ್ಲೌಸ್ ಹಾಕೋ ಅಂತ ಅಂದಿದೆ. ಲೂಸ್ ಅಂಡ್ ಇದು ಬಂದು ಬ್ಲೌಸ್. ಸೊ ಬ್ಲೌಸ್ ತುಂಬಾ ಸಿಂಪಲ್ ಆಗಿ ಹೊಲ್ಸಿದಾಳೆ ನನ್ನ ತಂಗಿ. ಇದು ಏನು ಅಂಕಲ್ ಡಿಪಿ ಹೊಲ್ಸಿಲ್ವಲ್ಲ ನನ್ಗೆ. ಏದು ಹಾಕಿದ್ಮೇಲೆ ಕರೆಕ್ಟ್ ಆಗಿರುತ್ತೆ ಕಣೆ. ಕರೆಕ್ಟ್ ಆಗುತ್ತೆ. ಇವಾಗ ಇದೇ ಟ್ರೆಂಡು ಅಕ್ಕ, ಬಾರ್ಡರೇ ಟ್ರೆಂಡು ಕಣೆ. ಸಿಂಪಲ್ ಬಾರ್ಡರೇ ಟ್ರೆಂಡು. ಬಿಕಾಸ್ ಇದಕ್ಕೆ ನೀನ್ ವರ್ಕ್ ಮಾಡ್ಸಿದ್ರೆ ಅಲ್ವಾ ಅಕ್ಕ, ನೀನು ಬಾರ್ಡರ್ ಲುಕ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಇದೇ ರೀತಿ ಹೊಲ್ಸಿ. ಬಟ್ ಇದು ಒಂದೇನ್ ಗೊತ್ತಾ ಕ್ಯಾಚು, ಇದು ಹಾಫ್ ಬರುತ್ತೆ, ಇದು ಫುಲ್ ಬಾರ್ಡರ್ ಅಲ್ಲ. ಅಂಕಲ್ ಹೇಳಿದ್ದು ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ನಾನು ಇಲ್ಲ ಅರ್ಧ ಬಂದ್ಬಿಟ್ಟು ಇಲ್ಲಿಂದ ನನಗೆ ಬಾರ್ಡರ್ ಇಷ್ಟ ಇಲ್ಲ, ಇಲ್ಲಿ ಇಷ್ಟು ಬ್ಲೂ, ಇಲ್ಲಿ ಬಾರ್ಡರ್. ಸೊ ಅವ್ರು ಹೇಳಿದ್ರು ನನಗೆ ಫುಲ್ ಬಾರ್ಡರ್ ಮಾಡ್ಕೊಡ್ತೀನಿ ಅಂತ ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ನಿಮಗೆ ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ.
ಸೊ ಈ ತರ ಮಾಡಿಸ್ಕೊಂಡೆ ಆಕ್ಚುಲಿ ಗೊತ್ತಾ ತ್ರಿವೇಣಿ ಅಂಕಲ್ ನನ್ನ ಎಂಗೇಜ್ಮೆಂಟ್ ಬ್ಲೌಸ್ ಅವರೇ ಹೊಲ್ದಿದ್ದು, ನನ್ನ ಮದ್ವೆ ಬ್ಲೌಸ್ ಅವರೇ ಹೊಲ್ದಿದ್ದು, ಲಚ್ಚುದು ಮದ್ವೆ ಬ್ಲೌಸ್ ಅಲ್ಲಿ ಕೆಲವೊಂದು ಅವರೇ ಹೊಲ್ದಿದ್ದು ಅಂಡ್ ನಂದುದು ಇದು ಮೇನ್ ಶಾಸ್ತ್ರದ ಬ್ಲೌಸ್ ಅವರೇ ಹೊಲಿತಾ ಇದ್ದಾರೆ. ನೆಕ್ಸ್ಟ್ ಮಮ್ಮಿ ನಿಂದು ಕಣಮ್ ಇದು ಇದು ನಂದ ಇಲ್ಲ ಇದು ನಂದುದೇ. ಇನ್ನೊಂದು ಅಂಕಲ್ ಹೇಳಿದೆ ನಾನು ಈ ಬ್ಲೌಸ್ ಅಂಕಲ್ ಹೊಲಿಬೇಡಿ ಇದು ಪರ್ಫೆಕ್ಟ್ ಆಗಿದ್ರೆ ಮತ್ತೆ ನಾನು ಹೇಳ್ತಿದ್ದೀನಿ ಅಂತ ಅಂಕಲ್ ನೋಡಿ ಯಾಕಂದ್ರೆ ಅದನ್ನ ಹೇಳಕ್ಕೆ ಅವ್ರು 1 ತಿಂಗಳು ತಗೊಂಡ್ರು. ನೋಡಿ ಅಂಕಲ್ ನೋಡಿ ಇಷ್ಟು ಏನು ಅದು ಇಷ್ಟು ದೊಡ್ಡ ಬ್ಲೌಸ್ ಹೊಲ್ಬಿಟ್ಟವ್ರು. ಹಂಗೇನೆ ಇದು ಹಂಗೆ ಇದು ಬರೋದು. ಹಂಗೇನಾ? ಬಟ್ ಏನಪ್ಪ ಅಂದ್ರೆ ಸ್ವಲ್ಪ ಪ್ಯಾಟರ್ನ್ ಹೇಳ್ಬೋದಾಗಿತ್ತು. ನಾನು ಹೇಳ್ಸ್ಕೊಂಡಿದ್ದೀನಿ ಅಂಕಲ್ ಏನೋ ಈ ತರ ಲಚ್ಚುದು ಬ್ಲೌಸ್ ಕರೆಕ್ಟ್ ಆಗ್ತಾನೆ ಇಲ್ಲ. ಇದು ಸಿಮಿಲರ್ ಆಗಿದೆ ಬಟ್ ಸೇಮ್ ಆಗಿಲ್ಲ, ಸ್ವಲ್ಪ ಲೈಟ್ ಆಗಿ ಕಲರ್ ಡಿಫ್ರೆನ್ಸ್ ಇದೆ ಗೈಸ್. ಅದು ನಿಂದು ಕಣಮಿ ಉಲ್ಟಾ ಆಗ್ತಾ ಇದೆಯಾ ಅದು ಈ ಕಡೆ ಅದು ಇಲ್ಲಿ ಅಂಕಲ್ ಕರೆಕ್ಟ್ ಆಗಿ ಹಾಕಿಲ್ಲ, ಟೈಟ್ ಆಗಿ ಹೊಲ್ದಿಲ್ಲ. ಮಮ್ಮಿ ನಿನ್ ತಗಿ ಮಮ್ಮಿ, ಪರವಾಗಿಲ್ಲ ಲೂಸ್ ಇದ್ರೆ ಚೆನ್ನಾಗಿರಲ್ಲ. ಮಮ್ಮಿ ಇದನ್ ತಗಿ ಗೈಸ್. ಇವೆಲ್ಲ ಸೀರೆಗಳು ಬಂದು ಆರಾಧನಾ ಬೈ ಸುಪ್ರಿಯಾನೆ. ಈ ಸೀರೆ ಬಿಟ್ಟು ಈ ಸೀರೆ ಆರಾಧನಾ ಬೈ ಸುಪ್ರಿಯಾ, 3 ಸೀರೆನೂ. ಮಮ್ಮಿದು ಕಲರ್ ಕಾಂಬಿನೇಷನ್ ಚೆನ್ನಾಗಿ ಬಂದೈತಲ್ವಾ? ಚೆನ್ನಾಗಿದೆ ಅಕ್ಕ. ಇದು ನೀನು ಮಾಡಿದ್ರೆ ತುಂಬಾ ಲೂಸ್ ಆಗ್ಬಿಡುತ್ತೆ. ಅಷ್ಟೇ ಗೈಸ್. ಸೊ ಮದ್ವೆ ನಾಳೆ ಎಂಗೇಜ್ಮೆಂಟ್ ಅಲ್ಲ, ದೀಪದ ಶಾಸ್ತ್ರ ಪ್ರಿಪರೇಷನ್ಸ್ ಈ ರೀತಿ ನಡೀತಾ ಇದೆ. ಅಳತೆ ಎಲ್ಲ ಮೈ ಅಳತೆ ಕೊಟ್ಟಿದ್ದೆ, ಅದು ಟೈಟ್ ಇರುತ್ತೆ ಅಂತ ಅಂಕಲ್ ಇದನ್ನು ಹಂಗೆ ಓದಿದ್ದಾರೆ. ಸರಿ ಹೊಲ್ಗೆ ಬಿಚ್ಚಿದ್ರೆ ಏನಾಗಲ್ಲ. ಆಗುತ್ತೆ ನೋಡ್ಬೇಕು. ಹಾಯ್ ಮಮ್ಮಿ, ಏನ್ ಮಾಡ್ತಾ ಇದ್ದೀರಾ? ಕಾಯ್ತು. ನಾ ಹೇಳ್ದೆ ತಾನೇ ಮಮ್ಮಿ ಬಂದ್ಬಿಟ್ಟು ತುದಿಯೋಣ, ಸ್ವಲ್ಪ ಮಗು ತಿನ್ಸ್ಬಿಟ್ಟು ಬರ್ತೀನಿ ಅಂತ. ಅಲ್ಲಿ ತನಕ ನಮ್ಮಮ್ಮಂಗ್ ತಾಳ್ವೆ ಇಲ್ಲ. ಖುಷಿ ಮಗಳು ಮದ್ವೆ ಖುಷಿಲಿ ಕೈ ಕಾಲು ಫಾಸ್ಟ್ ಆಗಿ ಓಡ್ತೈತೆ, ಸೂಪರ್ ಫಾಸ್ಟ್ ಆಗಿ. ಮಮ್ಮಿ ಕೇಟ್ರಿಂಗ್ ಕೊಡ್ತಾ ಇಲ್ವಾ? ನಿಮಗೆ ಬೆಳಗು ನಾನೇ ಮಾಡ್ತೀನಿ. ಹಾ ನಾನೇ ಮಾಡ್ತೀನಿ. ಸರಿ ಸರಿ ಆಯ್ತು. ಜಾಸ್ತಿ ಜನ ಏನಿಲ್ವಲ್ಲ. ಜಾಸ್ತಿ ಜನ ಇಲ್ಲ, ಆದ್ರೂ ಎಷ್ಟ್ ಜನ ಸೇರ್ತಾರ ನಾಳೆ? ಇಲ್ಲಪ್ಪ, ನಮ್ ಕಡೆಯಿಂದ ಒಂದು 15 ಜನ, ಅವ್ರ ಕಡೆಯಿಂದ ಒಂದು 20 ಜನ. ಒಂದ್ 40 ಜನ ಸೇರ್ತಾರ. 40ರಿಂದ 45 ಜನ ಅಷ್ಟು ಸೇರಲ್ವಾ? ಸಿಂಪಲ್ ಆಗಿ ಮಾಡ್ತಾ ಇದೀವಿ. ಎಷ್ಟು ಸೇರಿದ್ರು ಖುಷಿನೇ. ಸಿಂಪಲ್ ಆಗಿ ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ ಗೈಸ್. ಲಡ್ಡು ಏನ್ ಮಾಡ್ತಿದ್ಯಾ ಮಗ್ನೆ? ಹೆಂಗ್ ಅನ್ಸ್ತೈತೆ ಮಮ್ಮಿ ನಿನ್ ಮಗಳದು? ಇವತ್ತು ನಾಳೆ ದೀಪದ ಶಾಸ್ತ್ರ ಒಂಥರ ಫಿಕ್ಸು. ನಾಳೆ ಫಿಕ್ಸಿಂಗ್ ಆಗ್ತಾ ಇದೆ, ಹೂ ಮುಡ್ಸೋ ಶಾಸ್ತ್ರ. ಹೌ ಆರ್ ಯು ಫೀಲಿಂಗ್? ಖುಷಿ ಆಯ್ತಾ? ಇದೇನಿಲ್ಲ, ತುಂಬಾ ಖುಷಿ. ದೇವ್ರು ಅವ್ಳು ಮದುವೆ ಮಾಡೋ ಗಂಟೆ ನಾನು ಆರೋಗ್ಯ ಚೆನ್ನಾಗಿ ಕೊಟ್ಟನಲ್ಲ, ಕೋಟಿ ನಮಸ್ಕಾರ ಹೇಳ್ಬೇಕು ದೇವ್ರಿಗೆ. ಮುಂದಕ್ಕೆ ಅವಳು ಮಕ್ಕಳು ಮೊಮ್ಮಕ್ಕಳು ಆಗೋ ತನಕ ನೀನ್ ಚೆನ್ನಾಗಿರ್ತೀಯ ಕಣ್ಸುಮ್ನೆ. ಈ ಗಂಟೆನಾರು ನನಗೆ ಆರೋಗ್ಯ ಕೊಟ್ಟು ಮನೆ ಗುರುಪ್ರವೇಶ ಮಾಡಿ ಅವ್ಳು ಮದುವೆ ಮಾಡಿ ತುಂಬಾ ಥ್ಯಾಂಕ್ಸ್ ದೇವ್ರಿಗೆ. ಕೋಟಿ ಧನ್ಯವಾದಗಳು ಹೇಳ್ಬೇಕು ನಾವು ದೇವ್ರಿಗೆ. ಹಂಗೆ ಮುಂದಕ್ಕೂ ನಮ್ಮ ಆರೋಗ್ಯ ಚೆನ್ನಾಗಿ ಕೊಡಪ್ಪ. ನಾನು ಏನ್ ಹೇಳ್ದೇಳು ನಮ್ಮ ಮಕ್ಕಳು ತಿನ್ನೋಷ್ಟು ನಮ್ಗೆ ಆರೋಗ್ಯ ಕೊಡು. ಯಾಕಮ್ಮಿ ನಿನ್ ಮಕ್ಳು ಸಾಕಲ್ವಾ ನಿನ್ಗೆ ಹಂಗೆ ಹೇಳ್ತೀಯ? ನಮ್ದು ನಾವು ದುಡಿಬೇಕು, ಅದು ಒಂಥರ ಚಂದ. ಎಂಡ್ ಮೂಮೆಂಟ್ ಪ್ರಿಪರೇಷನ್ಸ್ ಅಂತ ಅಂದ್ರೆ ಇದಕ್ಕೇನೆ ಹೇಳೋದು. ಇಲ್ಲಿ ಡೆಕೋರೇಷನ್ ಇದೆ ಅಂಡ್ ಇಲ್ಲಿ ಹುಡುಕ್ತಾ ಇದ್ದಾರೆ ಬಟ್ಲಾ. ಟಾರ್ಚ್ ಕೊಡ್ಲಾ? ಸೋನು ಆಯ್ಕೊಟ್ ಬಾಸ್, ನಾನು ಎರಡಲ್ಲಿ ಬೇಯಿಸ್ಕೊತೀನಿ, ತಲೆ ಕೆಡ್ಸ್ಕೊಬೇಡ. ಗೈಸ್ ಟೈಮ್ ಬಂದು ನೋಡ್ಬೋದು, ಬೆಳಗಿನ ಜಾವ 2 ಗಂಟೆ. 2 ಗಂಟೆನೋ 3 ಗಂಟೆನೋ? 2 ಗಂಟೆನೋ ಇವಾಗ ಟೈಮು. ನಮ್ಮಮ್ಮ ಒಬ್ಬಟ್ಟನ್ನ ಫುಲ್ ರೆಡಿ ಮಾಡ್ತವ್ರೆ, ಒಬ್ಬಟ್ಟು ಬೇಯಿಸ್ತವ್ರೆ. ಒಬ್ಬಟ್ಟಿನ ಕಾಳು ರೆಡಿ ಆಗ್ತಾ ಇದೆ. ತೊಟ್ಲಾ ಮಮ್ಮಿ? ಕೊಡಿ. ಏನಾಗಲ್ಲ ಸುಮ್ಮನೆ. ನಮ್ಮಕ್ಕ ಇವಾಗ ಮೆಹಂದಿ ಹಾಕ್ತಾ ಇದ್ದಾಳೆ ಗೈಸ್. ಟೈಮ್ ಬಂದು ಬೆಳಗಿನ ಜಾವ 3:45 ಆಗಿದೆ. ಅಕ್ಕ ನಿದ್ದೆ ಬರ್ತಿಲ್ವೇನೆ? ಬರ್ತಿತ್ತು, ಹೋಯ್ತು. ತಂಗಿ ಮದುವೆ ಫುಲ್ ಜೋರಾಗಿ ಮಾಡ್ತಿದ್ಯಲೆ. ತಂಗಿ ಇದು ದೀಪದ ಶಾಸ್ತ್ರ. ತಂಗಿ ದೀಪದ ಶಾಸ್ತ್ರ ಫುಲ್ ಜೋರು 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 ಬಲ ಜೋರು ಜೋರು ಜೋರು. ನನಗೆ ಆಸೆ ಈ ಹಾಡಿಗೆ ನಾನು ಮತ್ತು ಲಚ್ಚು ಡ್ಯಾನ್ಸ್ ಮಾಡಬೇಕು. ನನ್ನ ತಂಗಿಯ ಮದುವೆ. ಈ ವಸಂತ ಟ್ರೆಂಡೇ ಹೊರಟೋಯ್ತು ಕಣೆ, ಅದ ಮಾಡೋಣ. ಅಕ್ಕ ಇದನ್ನ ನೀನು ನಿನ್ನ ಗಂಡ, ನಾನು ನನ್ನ ಗಂಡ 4 ಜನ ಸೇರ್ಕೊಂಡು ಮಾಡಬೇಕು. ನಾಳೆ ನಮ್ಮ ಗಂಡ ಮಾಡಲ್ಲ. ನಮ್ಮ ಅಕ್ಕ ಮೆಹಂದಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾಳೆ. ಮಲ್ಟಿ ಟ್ಯಾಲೆಂಟ್ ಹೇಳು.
ಕತ್ಲೆ ನೋಡಿ, ಕತ್ಲೆನ ಬೆಳಕ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಅಡುಗೆ ಕೂಡ ನಡೀತಾ ಇದೆ. ನಮ್ಮ ಗ್ಯಾಸ್ ಆಫ್ ಮಾಡಿಬಿಟ್ರು. ಇವಾಗ ಕಿಚನಲ್ಲಿ ಅಡುಗೆ ಮಾಡ್ತಾವ್ರೆ, ಒಬ್ಬಟ್ಟು. ನಮ್ಮಪ್ಪ ಪಾಚಿ ಗೈಸ್. ಓಕೆ, ಸೊ ಇವಾಗ ನಾನು ಇದು ನೋಡಿ ಹೆಂಗ್ ಕಾಣಿಸ್ತೈತೆ ಹಳೆ. ಎನಿವೇಸ್ ನಾನು ಹಾಗೂ ಅಕ್ಕ ಇವಾಗ ಮಡಿವಾಳಕ್ಕೆ ಬಂದಿದ್ದೀವಿ, ಮಡಿವಾಳ ಮಾರ್ಕೆಟ್. ಸೊ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು, ಹಣ್ಣು, ಹೂವು, ತರಕಾರಿ, ಮತ್ತೆ ಇನ್ನೇನು ಎಲೆ ಅಡಿಕೆ ಅವೆಲ್ಲ ತಗೋಬೇಕಿತ್ತು. ಸೊ ಅದಕ್ಕೆ ಆಕ್ಚುಲಿ 4:15 ಬರೋಣ ಅಂತ ಅನ್ಕೊಂಡ್ವಿ, ಬಟ್ 5 ಗಂಟೆ ಆಯ್ತು ಗೈಸ್ ಬರೋಷ್ಟರಲ್ಲಿ. ಸೊ ನಂದಂತೂ ಇದೇ ಫಸ್ಟ್ ಟೈಮ್ ಈ ರೀತಿ ನಾನು ಶಾಪಿಂಗ್ ಮಾಡ್ತಿರೋದು. ಅಂದ್ರೆ ಬೆಳಗಿನ ಟೈಮು ಚಳಿ ಆಗ್ತೈತೆ ನಿಮಗೆ ಮತ್ತೆ ಅಂತಿದ್ಯಾ. ಸೊ ನಾನು ಫಸ್ಟ್ ಟೈಮ್ ಈ ಟೈಮಲ್ಲಿ ಬಂದಿರೋದು. ಸೊ ಬನ್ನಿ ಗೈಸ್, ಹೋಗೋಣ. ಪರ್ಪಲ್ ಸ್ವಲ್ಪನೇ ಇರ್ರಿ. ಎಲ್ಲೋ ಒಂದು 4 ರೆಡ್ ತಗೋ. ಅದೇ அதுதான் தாத்தா. இது பல்கனிகாயா? இல்ல இது பாருங்க. தாத்தா 2-3 போடுங்க தாத்தா. ಏನೇನ್ ಬೇಕು ಅಂತಂದ್ರೆ ಸೌತೆಕಾಯಿ ಬೇಕು. ಲಿಸ್ಟ್ ಕೂಡ ಇಲ್ಲಿ ಸೌತೆಕಾಯಿ ಎಷ್ಟು ಕೆಜಿ ಅಂತ ಕೇಳು. ಆಮೇಲೆ ಇದು ಗುಂಡು ಮೆಣಸಿ, ಇದು ಬೇಕು. ಬದನೆಕಾಯಿ ಬೇಕು. ಮತ್ತೆ ಬಜ್ಜಿ ಮಾಡೋಕ್ಕೆ ಕ್ಯಾರೆಟು, ಬೀನ್ಸ್ 2 kg ಕ್ಯಾರೆಟ್, 2 kg ಬೀನ್ಸ್ ಎಲ್ಲ ಇಲ್ಲೇ ಐತೆ ನೋಡು. ಚೆನ್ನಾಗಿರೋದು ನೋಡ್ಬಿಟ್ಟು ತಗೋ ಅಕ್ಕ. ಚೆನ್ನಾಗಿರೋದು ನೋಡಕ್ಕ. ಗೈಸ್ ಮಡಿವಾಳ ಮಾರ್ಕೆಟ್ ನೋಡಿ ಗೈಸ್, ಅರ್ಲಿ ಮಾರ್ನಿಂಗ್ ಯಾವ ರೀತಿ ಕಾಣಿಸುತ್ತೆ ಅಂತ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಬರುವೆ, ಬಟ್ ಇಷ್ಟು ಬೇಗ ಅಲ್ಲ, ಒಂದು 8 ಗಂಟೆಗೆ ಆ ರೀತಿ ಬರುವೆ. ಫ್ರೆಶ್ ಆಗಿರೋ ಫ್ರೂಟ್ಸ್ ಸಿಗುತ್ತೆ ಇಲ್ಲಿ ಅಂತ ನಾನು ಹಾಗೂ ಅವ್ರನ್ನ ಇಬ್ಬರು ಬರ್ತಾ ಇದ್ವಿ. ಬದನೆಕಾಯಿ ಚೆನ್ನಾಗಿದೆ ಅಕ್ಕ. ಎಲ್ಲಿ? ಅಲ್ಲೇ ಆಯ್ತು ಬಾ. ಸೊ ಮಲ್ಲಿಗೆ 2 ದಿವಸ ಆಯಿತು. ನಾನು ಮಲ್ಲಿಗೆದು ಮೊನ್ನೆ ದಿನಾಪೂರ್ತಿ ಕೆಲಸನೇ ಆಯಿತು, ಆ್ಯಂಡ್ ನೈಟ್ ಕೂಡ ಕೆಲಸನೇ ಆಯಿತು. ಮಮ್ಮಿ ಒಬ್ಬಟ್ಟು ಮಾಡ್ತಿರಲ್ಲ, ಸೊ ಹೆಲ್ಪ್ ಮಾಡ್ತಿದ್ದೆ. ಆಮೇಲೆ ಮೆಹಂದಿ ಹಾಕ್ಕೊಂಡು ಹಾಗೆ ಕೆಲಸ ಮಾಡಿಕೊಂಡು ಆಮೇಲೆ ನಾನು ಅಂದ್ಕೊಂಡೆ ಓಕೆ ಈ ಮಡಿವಾಳ ಹೆಂಗೋ ಕತ್ಲೇನೆ, ಆಬ್ವಿಯಸ್ಲಿ ಕತ್ಲೇನೇ ಇರುತ್ತಲ್ವ. ಬೆಳಗಿನ ಜಾವ 3:30-4 ಗಂಟೆ ಅಂದರೆ ಕತ್ಲೇನೇ ಇರುತ್ತೆ. ಬೆಳಕು ಆಗೋಷ್ಟರಲ್ಲಿ ಬಂದ್ಬಿಡೋಣ ಅಂತ ಅಂದ್ಕೊಂಡು ಹಾಗೆ ಸುಮ್ಮನೆ ತಲೆ ಮೇಲ್ಮೇಲೆ ಬಾಚಿ ಹೋಗಿದ್ದೆ. ಬಟ್ ನಾವು ಲಿಟ್ರಲಿ ಆ ಸಾಮಾನು ತಗೊಳ್ಳೋಷ್ಟರಲ್ಲಿ ಫುಲ್ ಬೆಳಕು ಆಗೇ ಹೋಯಿತು. ಈತ ಕಡೆ ತಗೋ. ತುಂಬಾ ಚಿಕ್ಕವಾದ್ವಲ್ಲ ಆ್ಯಪಲ್. ಚೆನ್ನಾಗಿರೋ ತಗೋ ನೋಡು. ಆ್ಯಪಲ್ ಎಲ್ಲ ಅಷ್ಟು ಕಷ್ಟ. ನೀನಂದಲ್ಲಿ ಹೋಗ್ಬಿಟ್ಟು ನಂದು ಮಾಡೆ ಅಂತಂದ್ರೆ ನೀನೇ ಬಂದ್ಬಿಟ್ಟೆ. ನಾನು ಹಾಕ್ತೀನಿ, ಆಮೇಲೆ ಎತ್ತಾಗ್ಬಿಟ್ಟು. भैया 290 2 पीस पाइनएप्पल मिला के 150 वाटरमेलन और ನೀನ್ ತಗೋ, ಅವ್ರು ಜಗಳ ಆಡಿದ್ರೆ ಆಡ್ತಾರೆ.
ಅಲ್ಲ ನಾನು ಒಂದ್ಸತಿ ಜಗಳ ಆಡಿದೆ ಆ ಕಡೆ ಬಂದೇನೆ एक पाइनएप्पल है ना 1 केजी 200 ಅವ್ರ ಹಂಗೆ ಅಂತ ओके भैया आप उधर से 2 पाइनएप्पल ಸಾಕ್ ಬಿಡೆ. ಮಡಿವಾಳ ಮಾರ್ಕೆಟ್ ಅಡಿಕೆ 50 ರೂಪಾಯಿಗೆ 50 ರೂಪಾಯಿ ಅಡಿಕೆ ಕೊಡಿ. ಎಷ್ಟು ಚೆನ್ನಾಗೈತೆ ನೋಡಿ ಗೈಸ್. ನಂದು ಗೈಸ್ ಇಲ್ಲಿ ನೋಡ್ಬೋದು ನಮ್ಮ ಅತ್ತೆ. ಹಾಯ್ ಅಕ್ಕ, ಹೇಗಿದ್ದೀರಾ? ನಾವೆಲ್ರೂ ಆರಾಮು. ಬಂದ ತಕ್ಷಣ ಕುತ್ಕೊಂಡ್ರಲ್ಲ ಅಕ್ಕ, ಒಬ್ಬಟ್ಟು ಮಾಡಕ್ಕೆ ಬೇರೆ ಆಪ್ಷನ್ ಇಲ್ಲ ಅಂತೀರಾ? ನಾವಂತೂ ಯಪ್ಪ ಬೆನ್ನು ಸೊಂಟ ಮಮ್ಮಿ ನಾನು ಮುರಿತೈತೆ ಇವಾಗ ಟಕ 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 ಅಂತ. ನಾನು ಅಕ್ಕ ಮೊನ್ನೆ ಮಲ್ಗಿರೋಳು. ನಾನು ಮೊನ್ನೆನು ಬೆಳಗಿನ ಜಾವ 4 ಗಂಟೆಗೆ ಮಲ್ಗಿರೋದು. 4 ಅವರು ಆಚೆ ಮನೆ ಮಲ್ಗಿರೋದು ನಾನು. ಇವತ್ತೊಂದು ದಿನ ಅಷ್ಟೇ. ನೀವೆಷ್ಟು ಗಂಟೆಗೆ ಬಂದ್ರಿ? ನಾವು 5:15 ಹೌದಾ? ಓಕೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ ತುಂಬಾ ರಾ ಹಾಗೂ ರಿಯಲ್ ಆಗಿ ಮಡಗಿದ್ದೀನಿ. ಯಾವುದೇ ರೀತಿ ಫಿಲ್ಟರ್ ಏನೂ ಮಾಡಿಲ್ಲ. ನನಗೆ ಪರ್ಸನಲಿ ಈ ವ್ಲಾಗ್ ತುಂಬಾ ಇಷ್ಟ ಆಯಿತು. ಐ ರಿಯಲಿ ಹೋಪ್ ನಿಮಗೂ ಕೂಡ ತುಂಬಾ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಓಕೆನಾ? ಆ್ಯಂಡ್ ನೆಕ್ಸ್ಟ್ ಬಂದು ಹೂ ಮುಡಿಸೋ ಶಾಸ್ತ್ರ ವ್ಲಾಗ್ ಬರುತ್ತೆ. ಅದು ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೂ ಚೆನ್ನಾಗಿದೆ. ಸೊ ಸ್ಟೇ ಟ್ಯೂನ್ಡ್. ಸೊ ಕನ್ನಡ ವ್ಲಾಗರ್ಸು ಪ್ರಿಯಾ, ಮೋಹನ್, ಜಯನ ಹಾಗೂ ಲಚ್ಚೂಸ್ ಪ್ರಪಂಚ ಕನ್ನಡ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ, ಓಕೆನಾ? ಸೊ ಲಾಟ್ಸ್ ಆಫ್ ಲವ್, ಟಾಟಾ, ಬೈ ಬೈ.